ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನೆಟ್ಫ್ಲಿಕ್ಸ್ನಲ್ಲಿ ಕೈ ತಪ್ಪಿದ ದುರಂಧರ್ 2. ಹೌದು, ಈಗ ಒಂದು ಸುದ್ದಿ ಆಗ್ತಾ ಇದೆ. ನಿನ್ನೆ ಕೂಡ ಬಂದಂಥ ವಿಷಯ ಇದು. ದುರಂಧರ್ 2 ಈಗ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಈ ಹಿಂದೆ ದುರಂಧರ್ ಏನು ರಿಲೀಸ್ ಆಗಿತ್ತು, ಸೊ ಅದು ಸಾಕಷ್ಟು ಒಂದು ಪ್ರೇಕ್ಷಕರ ಒಂದು ಬೇಜಾರಿಗೆ ಕಾರಣವಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ದುರಂಧರ್ 1ನ ಕೆಲವೊಂದು ಸೀನ್ಗಳಾಗಿರ್ಬೋದು ಅಥವಾ ಕೆಲವೊಂದು ವಾಯ್ಸ್ಗಳನ್ನಾಗಿರ್ಬೋದು ನೆಟ್ಫ್ಲಿಕ್ಸ್ ಅವ್ರು ಕಟ್ ಮಾಡಿದ್ದಾರೆ ಅನ್ನೋ ವಿವಾದಗಳು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ನೆಟ್ಫ್ಲಿಕ್ಸಲ್ಲಿ ಈಗ ದುರಂಧರ್ 2 ರಿಲೀಸ್ ಆಗಲ್ಲ ಅನ್ನೋದು, ಮತ್ತು ಯಾವುದ್ರಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದು ವಿವಾದ ಏನಂತ ನೋಡೋದಾದ್ರೆ, ಸೊ ದುರಂಧರ್ನ ಈ ಒಂದು ದೃಶ್ಯಗಳಿಗೆ ಅಂದರೆ ಕೆಲವೊಂದು ದೃಶ್ಯಗಳಾಗಿರ್ಬೋದು ಅದಕ್ಕೆ ನೆಟ್ಫ್ಲಿಕ್ಸಲ್ಲಿ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ವಾಯ್ಸ್ಗಳನ್ನು ಕಟ್ ಮಾಡೋದಾಗಿರ್ಬೋದು, 10 ನಿಮಿಷ ಕೆಲವೊಂದು ಸೀನ್ಗಳೇ ಕಾಣಿಸ್ತಿಲ್ಲ, ಆ ಥರ ಮಾತುಗಳು ಬರ್ತಾ ಇತ್ತು. ಸೊ ಇದೆಲ್ಲ ಒಂದು ಕಡೆ ಪ್ರೇಕ್ಷಕರಿಗೆ ನಿಜವಾದ ಅನುಭವವನ್ನು ಕೊಟ್ಟಿಲ್ಲ ಅನ್ನೋದು ಸಿನಿಮಾ ತಂಡದ ಒಂದು ಆರೋಪವಾಗಿತ್ತು. ಸೊ ನೆಟ್ಫ್ಲಿಕ್ಸಲ್ಲಿ ಈ ಹಿಂದೆ ಎಲ್ಲ ಸಾಕಷ್ಟು ಕೆಲವೊಂದು ವಿವಾದಗಳು ಬರ್ತಾನೆ ಇತ್ತು. ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅಥವಾ ಪದೇ ಪದೇ ಆ್ಯಡ್ಗಳು ಬರೋದಾಗಿರ್ಬೋದು, ಈ ಥರ ಕೆಲವೊಂದಿಷ್ಟು ವಿವಾದಗಳು ಅಥವಾ ಕೆಲವೊಂದಿಷ್ಟು ದೂರುಗಳು ನೆಟ್ಫ್ಲಿಕ್ಸ್ ಮೇಲೆ ಇತ್ತು. ಆದರೂ ಕೂಡ ಎಷ್ಟೋ ಜನ, ಸಾಕಷ್ಟು ಜನ ನೆಟ್ಫ್ಲಿಕ್ಸನ್ನು ಆಯ್ಕೆ ಮಾಡ್ಕೊತಾರೆ. ಯಾಕಂದರೆ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಒಂದು ನೋಡೋ ಒಂದು ಏನು ಸಿನಿಮಾ ನೋಡುವಂಥ ಒಂದು ಥಿಯೇಟರ್ ಕೊಡೋ ಫೀಲನ್ನು ನೆಟ್ಫ್ಲಿಕ್ಸ್ ಕೊಡುತ್ತೆ ಅನ್ನೋ ಒಂದು ಕೆಲವೊಂದು ಮಾತುಗಳಾಗಿರ್ಬೋದು. ಕೆಲವೊಂದು ಪಾಸಿಟಿವ್ ಇದರಲ್ಲಿ, ಕೆಲವೊಂದು ನೆಗೆಟಿವ್ಗಳಾಗಿರ್ಬೋದು. ಸೊ ದುರಂಧರಲ್ಲಿ ತುಂಬ ಸಾಕಷ್ಟು ನೆಗೆಟಿವೇ ಕೇಳಿ ಬಂದಿರೋದು. ಸೊ ಹಾಗಾಗಿ ದುರಂಧರ್ 1 ಅಂದರೆ ದುರಂಧರ್ ಚಿತ್ರ ರಿಲೀಸ್ ಆದಾಗ ನೆಟ್ಫ್ಲಿಕ್ಸಲ್ಲಿ ಸಾಕಷ್ಟು ವಿವಾದ ಚರ್ಚೆ ಆಯಿತು. ಅಲ್ಲಿ ವಾಯ್ಸ್ ಕೇಳ್ತಾ ಇಲ್ಲ ಅಥವಾ 10 ನಿಮಿಷದ್ದು ಸೀನೇ ಕಟ್ ಆಗಿದೆ ಅನ್ನೋದು ಕೆಲವೊಂದಿಷ್ಟು ವಿವಾದಗಳು ಕೇಳಿ ಬರ್ತಾ ಇತ್ತು. ಸೊ ಅದೆಲ್ಲ ಚಿತ್ರತಂಡಕ್ಕೆ ಬೇಜಾರನ್ನು ಉಂಟು ಮಾಡಿದೆ. ಸೊ ಚಿತ್ರತಂಡ ಇದಕ್ಕೆ ಬ್ರೇಕ್ ಹಾಕಬೇಕು, ಅಂದರೆ ನಮ್ಮ ಮುಂದಿನ ದುರಂಧರ್ 2 ನೆಟ್ಫ್ಲಿಕ್ಸಲ್ಲಿ ಹಾಕಬಾರ್ದು. ಯಾಕಂದರೆ ಅದು ರಿಯಲ್ ಆದ ಅನುಭವ ಕೊಡಲ್ಲ ಜನರಿಗೆ, ನೋಡೋಕೆ ಅದು ವಾಯ್ಸ್ ಕಟ್ ಆಗಿರೋದಾಗಿರ್ಬೋದು, ಏನು ಅರ್ಥ ಆಗಲ್ಲ, ಸೀನ್ಗಳು ಅರ್ಥ ಆಗಲ್ಲ ಅನ್ನೋದು ವಾದ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ಕಡೆ ಯಶ್ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದರ ಬಗ್ಗೆನೂ ಕೆಲವೊಂದಿಷ್ಟು, ಈಗ ದುರಂಧರ್ ಮತ್ತು ಯಶ್ ಅವರ ಸಿನಿಮಾ ಟಾಕ್ಸಿಕ್ ಸಿನಿಮಾ ಒಟ್ಟೊಟ್ಟಿಗೆ ರಿಲೀಸ್ ಆದ ಕಾರಣ ಅಭಿಮಾನಿಗಳಿಗೆ ಯಾವ್ದು ಕಡೆ ನೋಡಬೇಕು, ಎಲ್ಲಿ ಹೋಗಬೇಕಾದ್ರೆ ನಮ್ಮ ಕನ್ನಡ ಅಭಿಮಾನಿಗಳು ಯಶ್ ಅವರ ಸಿನಿಮಾನೇ ನೋಡ್ತಾರೆ. ಬಟ್ ಅಲ್ಲಿ ಹಿಂದಿ ಅಭಿಮಾನಿಗಳು ದುರಂಧರ್ 2 ನೋಡುವಂಥ ಒಂದು, ಆದರೂ ಕೂಡ ಕೆಲವೊಂದು ಕಡೆ ಹಿಂದಿ ಅಭಿಮಾನಿಗಳು ಕನ್ನಡ ಸಿನಿಮಾವನ್ನು ನೋಡೋ ಥರ ನಮ್ಮ ಟಾಕ್ಸಿಕ್ ಟೀಸರ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ಟಾಕ್ಸಿಕ್ ಟೀಸರ್ ಕೆಲವೊಂದು ವಿವಾದಗಳಾಯಿತು, ಆದ್ರೂ ಕೂಡ ಟಾಕ್ಸಿಕ್ ಟೀಸರ್ ನೋಡಿದ ಮೇಲೂ ಕೂಡ ಅಷ್ಟೇ ಕೆಲವೊಂದು ನಂಬರ್ 1 ಸ್ಥಾನದಲ್ಲಿದೆ. ಈಗ ಭಾರತದಾದ್ಯಂತ ಏನು ವರದಿಯನ್ನು ಮಾಡ್ತಿದ್ದಾರೋ, ಸಮೀಕ್ಷೆ ನಡೆಸ್ತಿದ್ದಾರೋ, ಅದರಲ್ಲಿ ಟಾಕ್ಸಿಕ್ ಮೊದಲ ಸ್ಥಾನದಲ್ಲಿದೆ, ದುರಂಧರ್ 2ನೇ ಸ್ಥಾನದಲ್ಲಿದೆ, ದುರಂಧರ್ 2 2ನೇ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಕಾತರದಿಂದ ಕಾಯ್ತಿರುವಂಥ ಸಿನಿಮಾ ಟಾಕ್ಸಿಕ್. ಆದರೂ ಈಗ ದುರಂಧರ್ ನೆಟ್ಫ್ಲಿಕ್ಸನ್ನು ಕೈ ಬಿಟ್ಟಿದೆ ಅಂದರೆ ಇದು ನೆಟ್ಫ್ಲಿಕ್ಸಿಗೆ ಸ್ವಲ್ಪ ಆಘಾತಕ್ಕಾಗುವಂಥ ವಿಷಯ. ಯಾಕಂದರೆ ದುರಂಧರ್ 1 ಸಾಕಷ್ಟು ಸದ್ದು ಮಾಡಿತ್ತು, ಸಾಕಷ್ಟು 1.5 ಕೋಟಿ ತನಕನೂ ಕಲೆಕ್ಷನ್ ಮಾಡಿತ್ತು. ಪ್ರತಿದಿನ ಆಗಿರ್ಬೋದು ದುರಂಧರ್ ಅಪ್ಡೇಟ್ಸ್ಗಳನ್ನು ನಾವು ನೋಡ್ತಾ ಬಂದಾಗ, ಪ್ರತಿಯೊಂದು ದಿನವೂ ಅದರ ಅಪ್ಡೇಟ್ಸ್ ನಾವು ನೋಡ್ತಾ ಬಂದಾಗ ಸಾಕಷ್ಟು ಒಂದು ದಿನದಲ್ಲಿ ಇಷ್ಟು ಕೋಟಿ ಆಯಿತು, ಒಂದು ದಿನದಲ್ಲಿ ಅಷ್ಟು ಕೋಟಿ ಆಯಿತು, ಅಥವಾ ಕಾಂತಾರ ಮೂವಿಯನ್ನು ಹಿಂದಿಕ್ತು ಅನ್ನೋದು ಕೆಲವೊಂದು ಮಾತುಗಳು ಬರ್ತಾ ಇತ್ತು. ಸೊ ಹಾಗಾಗಿ ದುರಂಧರ್ ಒಂದು ಸಿನಿಮಾ ಆಗಿರ್ಬೋದು, ಅದು ತುಂಬ ಟ್ರೆಂಡ್ ಕ್ರಿಯೇಟ್ ಮಾಡ್ತು ಅಥವಾ ಒಂದು ಹೈಪ್ ಕೊಟ್ಟು ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡ್ತಾ ಇತ್ತು. ಈಗ ಮತ್ತೆ ಅದನ್ನು ದುರಂಧರ್ 2 ಆಗಿ ಅದನ್ನು ಪಾರ್ಟ್ 2 ಆಗಿ ಮಾಡ್ತಿದ್ದಾರೆ. ಸೊ ಆ ಸಿನಿಮಾ ಕೂಡ ಸಾಕಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ನೆಟ್ಫ್ಲಿಕ್ಸ್ ಅವ್ರನ್ನ ಆ ಥರ ಒಂದು ತಪ್ಪು ಮಾಡಿದ್ದಕ್ಕೆ ದುರಂಧರ್ 2 ಅವರು ನೆಟ್ಫ್ಲಿಕ್ಸಲ್ಲಿ ಅದನ್ನು ರಿಲೀಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಯಾವುದ್ರಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಜಿಯೋ ಹಾಟ್‌ಸ್ಟಾರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅದು ಖಚಿತವಾಗಿದೆ. ದುರಂಧರ್ 2 ಈಗ ಜಿಯೋ ಹಾಟ್‌ಸ್ಟಾರಲ್ಲಿ ಇನ್ನು ಮುಂದೆ ರಿಲೀಸ್ ಆಗ್ತಾ ಇದೆ. ಥಿಯೇಟರಲ್ಲಿ ಆದಮೇಲೆ ನೆಕ್ಸ್ಟ್ ಜಿಯೋ ಹಾಟ್‌ಸ್ಟಾರಲ್ಲಿ OTTಯಲ್ಲಿ ರಿಲೀಸ್ ಆಗುವಂಥ ಸಿನಿಮಾ ಅದು ಜಿಯೋ ಹಾಟ್‌ಸ್ಟಾರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಜನ ಜಿಯೋ ಹಾಟ್‌ಸ್ಟಾರ್ಗೂ ತುಂಬ ಫ್ಯಾನ್ಸ್ ಇದ್ದಾರೆ. ಯಾಕಂದರೆ ಈಗೀಗ ಜಿಯೋ ಹಾಟ್‌ಸ್ಟಾರ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳನ್ನು, ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಜಿಯೋ ಹಾಟ್‌ಸ್ಟಾರ್ ಮೇಲೂ ಸಾಕಷ್ಟು ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಈ ಬಿಗ್ ಬಾಸ್ ಬಂದಾಗಿನಿಂದಂತೂ, ಅದರಲ್ಲೂ ಕನ್ನಡ ಬಿಗ್ ಬಾಸ್ ಬಂದಾಗಿನಿಂದಂತೂ ಜಿಯೋ ಹಾಟ್‌ಸ್ಟಾರ್ ತುಂಬಾ ಫೇಮಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ದುರಂಧರ್ 2 ಕೂಡ ಇದರಲ್ಲೇ ರಿಲೀಸ್ ಆಗ್ತಾ ಇದೆ. ಇದಕ್ಕಿಂತ ಮುಂಚೆನೂ ದುರಂಧರ್ 2 ಜಿಯೋ ಹಾಟ್‌ಸ್ಟಾರ್ ಅವರೇ ಪಬ್ಲಿಷ್ ಮಾಡಿದ್ದು ಅನ್ನೋದು ಒಂದು ಮಾತಿದೆ. ಸೊ ಹಾಗಾಗಿ ದುರಂಧರ್ 2ಗೂ ಹಾಗೂ ಜಿಯೋ ಹಾಟ್‌ಸ್ಟಾರ್ಗೂ ಈ ಸಂಬಂಧ ಇದ್ದ ಕಾರಣ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನೆಟ್ಫ್ಲಿಕ್ಸಿಂದ ಈ ಥರ ಒಂದು ಆಘಾತ ಆಗಿದ್ದರಿಂದ ನೆಟ್ಫ್ಲಿಕ್ಸನ್ನು ಕೈ ಬಿಡೋಕ್ಕಂಥ ಪರಿಸ್ಥಿತಿ ಬಂತು. ಹಾಗಾಗಿ ಜಿಯೋ ಹಾಟ್‌ಸ್ಟಾರನ್ನು ಎತ್ಕೊಂಡ್ರು, ಜಿಯೋ ಹಾಟ್‌ಸ್ಟಾರಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಅಥವಾ ಜಿಯೋ ಹಾಟ್‌ಸ್ಟಾರಲ್ಲಿ OTTಯಲ್ಲಿ ಸಿನಿಮಾವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದು ಒಂದು ಮಾತಾಗಿತ್ತು. ಇನ್ನು ಕೆಲವೊಂದು ಸೀನ್ಗಳನ್ನು ಮ್ಯೂಟ್ ಆಗಿತ್ತು ಅಂತಲೇ ಹೇಳ್ಬೋದು. ನೆಟ್ಫ್ಲಿಕ್ಸಲ್ಲಿ ಏನು ತೋರಿಸ್ತಿದ್ರು ಅದರಲ್ಲಿ ಕೆಲವೊಂದು ಸೀನ್ಗಳು ಮ್ಯೂಟ್ ಆಗಿತ್ತಂತ ವಾದಗಳು ಕೇಳಿ ಬರ್ತಾ ಇತ್ತು. ಇನ್ನು ಈ ಕಡೆ ನೋಡಿದಾಗ ರಾಮ್ ಗೋಪಾಲ್ ಅವ್ರದ್ದು ಇನ್ನೊಂದು ಸುದ್ದಿ ಆಗ್ತಾ ಇದೆ, ಏನೋ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ವಿರುದ್ಧ, ಅಂದರೆ ದುರಂಧರ್ 2 ಬರ್ತಾ ಇದೆ, ಎಚ್ಚರಿಕೆ ಗಂಟೆ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ರಾಮ್ ಗೋಪಾಲ್ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಇದನ್ನು ನೋಡಿದಂಥ ಜನರು ಏನು ಮಾಡ್ತಿದ್ದಾರೆ, ನೆಟ್ಟಿಗರು ಏನು ಹೇಳ್ತಿದ್ದಾರೆ, ಯಶ್ ಅವ್ರಿಗೂ ಮತ್ತು ರಾಮ್ ಗೋಪಾಲ್ ಅವ್ರಿಗೆ ಏನೋ ಹಿಂದಿನ ಒಂದು ದ್ವೇಷ ಇರೋದ್ಯಾ, ಅಥವಾ ರಾಮ್ ಗೋಪಾಲ್ ಅವ್ರಿಗೆ ಯಶ್ ಅವ್ರನ್ನ ನೋಡಿದ್ರೆ ಆಗಲ್ವಾ, ಅಥವಾ ಕನ್ನಡ ಸಿನಿಮಾ ನೋಡಿದ್ರೆ ಆಗಲ್ವಾ ಅನ್ನೋ ಕೆಲವೊಂದಿಷ್ಟು ಮಾತುಗಳು ಅಲ್ಲಿ ಒಂದು ಕಮೆಂಟ್ಗಳಾಗಿರ್ಬೋದು ಬರ್ತಾನೆ ಇದೆ. ಸೊ ಹಾಗಾಗಿ ಅವ್ರು ಯಾಕೆ ಆ ಥರ ಒಂದು ಪೋಸ್ಟನ್ನು ಮಾಡಿದ್ರು ಅನ್ನೋದು
ಕೆಲವರ ಪ್ರಶ್ನೆ ಆಗಿದೆ. ಸೊ ಅದು ದುರಂಧರ್ ಟೂ ಬಂದಿರೋದು ಅವ್ರಿಗೆ ಎಚ್ಚರಿಕೆ ಗಂಟೆ ಅನ್ನೋದು ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಇದು ಆದಿತ್ಯ ದರ್ ಅವರು ಅಂದರೆ ದುರಂಧರ್ 2ನ ಆದಂತಹ ಆದಿತ್ಯ ದರ್ ಅವರ ಒಂದು ಸೇಡ್ ಅಲ್ಲ, ಇದು ಅವರ ಕೋಪ ಅನ್ನೋ ರೀತಿಯಲ್ಲಿ ಹಾಕಿದ್ದಾರೆ. ಸೊ ಮತ್ತೆ ರೆಸ್ಟ್ ಇನ್ ಪೀಸ್ ಅನ್ನೋ ರೀತಿಯಲ್ಲಿ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಈ ಥರ ಪೋಸ್ಟನ್ನು ಯಾಕೆ ಹಾಕಿದ್ದಾರೆ, ಇದು ಎಚ್ಚರಿಕೆ ಗಂಟೆ ಯಾಕೆ, ದುರಂಧರ್ 2 ಬೇರೆ ಸಿನಿಮಾಗಳಿಗೆ ಎಚ್ಚರಿಕೆ ಗಂಟೆನಾ ಅನ್ನೋದು ಕೆಲವೊಬ್ಬರ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಸೊ ಈ ಹಿಂದೆ ರಾಮ್ ಗೋಪಾಲ್ ಅವರು ಸಾಕಷ್ಟು ವಿಷಯಗಳಲ್ಲಿ ಟ್ರೋಲ್ ಆಗಿದ್ದಾರೆ. ಸೊ ಈ ಒಂದು ವಿಚಾರಕ್ಕೂ ಈಗ ಟ್ರೋಲ್ ಆಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದ ವಿಷಯಕ್ಕಂತ ಬಂದಾಗ ಎಲ್ಲರೂ ಎದ್ದು ನಿಂತಾರೆ. ಸೊ ಹಾಗಾಗಿ ಇದು ರಾಮ್ ಗೋಪಾಲ್ ಅವರ ಒಂದು ಕಮೆಂಟ್ ಆಗಿರ್ಬೋದು, ಅಥವಾ ಅವರಿಗೆ ಬಂದಿರುವಂಥ ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ಇಲ್ಲಿ ನಾವು ನೋಡ್ಬೋದು. ಸೊ ಹಾಗಾಗಿ ದುರಂಧರ್ 2 ಕೂಡ ಒಂದೇ ದಿನ ರಿಲೀಸ್ ಆಗ್ತಿದೆ, ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇದೆ, ಮಾರ್ಚಲ್ಲಿ 2 ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಯಾವ ಸಿನಿಮಾ ಮೇಲ್ಗೈ ಸಾಧಿಸಿದೆ ಅಂತ ನಾವು ಕೂಡ ಕಾದು ನೋಡ್ಬೇಕಷ್ಟೇ.